ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. 33 ವಯಸ್ಸಿನ ರಾಕೇಶ್ ಪೂಜಾರಿಯವರು ಮಧ್ಯರಾತ್ರಿ 1 ಗಂಟೆಗೆ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತ ಈ ವಿಚಾರ ಏನಿದೆಯಲ್ಲ, ರಾಜ್ಯದ ಜನಗಳಿಗೆ ಭಯ ಹುಟ್ಟಿಸಿದೆ. ಯಾಕೆ ಅಂತಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ, ಅವ್ರಿಗೆ ದೊಡ್ಡ ವಯಸ್ಸಾಗಿರ್ಲಿಲ್ಲ ಕಣ್ರಿ, ಹೃದಯಾಘಾತದಿಂದ ಸಾವನ್ನಪ್ಪುವಂತ ವಿಚಾರ. ಸೊ ಹೀಗಾಗಿ ಈ ಚಿಕ್ಕ ವಯಸ್ಸಿಗೆ ಇನ್ನು ಸಾಧನೆಯನ್ನ ಮಾಡ್ಬೇಕು ಅನ್ನೋ ಒಂದು ಆ ಹಂಬಲ, ಒಂದು ಕುಗ್ರಾಮದಿಂದ ಬಂದಿರುವಂತಹ ಯುವಕ ಬೆಂಗಳೂರಿನಂತ ಒಂದು ದೊಡ್ಡ ಸಿಟಿಗೆ ತನ್ನ ಜೀವನವನ್ನ ಕಟ್ಟಿಸ್ಕೊಳ್ಳಿಕ್ಕೆ ಹಪಹಪಿಯಲ್ಲಿದ್ರು. ಈ ಒಂದು ಸಂದರ್ಭದಲ್ಲಿ ಆ ದೇವರಿಗೆ ಅವರ ಸಾಧನೆ ಇಷ್ಟ ಆಗ್ಲಿಲ್ವೋ ಏನೋ. ಯಾಕೆ ಅಂತಂದ್ರೆ ಇವತ್ತು ಅವರು ಒಂದು ಮೆಹಂದಿ ಶಾಸ್ತ್ರದಲ್ಲಿ ಅವರು ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನಗಳಿಗೆ ಅವರು ಕುಣಿದು ಕುಪ್ಪಳಿಸಿ ಮನರಂಜನೆಯನ್ನ ಕೊಡ್ತಾ, ತಾವು ಕೂಡ ಡ್ಯಾನ್ಸ್ ಮಾಡ್ತಾ ಸಾಕಷ್ಟು ಖುಷಿ ಸಂಭ್ರಮದಿಂದ ಅವರಿದ್ರು. ಆ ಸಂಭ್ರಮವನ್ನ ಆ ದೇವರಿಗೆ ನೋಡ್ಲಿಕ್ಕೆ ಆಗ್ಲಿಲ್ವೇ ಏನೋ ಅಂತ ಹೇಳಿ ಇವತ್ತು ಅವರನ್ನ ಪ್ರೀತಿಸುವಂತಹ ವರ್ಗ ಕಂಬನಿಯನ್ನ ಮಿಡಿತಾ ಇದೆ. ಯಾಕಂತಂದ್ರೆ ಮೆಹಂದಿ ಶಾಸ್ತ್ರದಲ್ಲಿ ಪಾಲ್ಗೊಂಡಿದ್ದಂತಹ ರಾಕೇಶ್ ಪೂಜಾರಿ ಅವರು ಇದ್ದಕ್ಕಿದ್ದ ಹಾಗೆ ಎದೆ ನೋವು ಅಂತ ಹೇಳಿ ನೆಲಕ್ಕೆ ಬಿದ್ದವರು ಮೇಲೆ ಏಳಲೇ ಇಲ್ಲ. ಹೃದಯಾಘಾತದಿಂದ ಸಾವನ್ನಪ್ಪಿರುವಂತ ಈ ವಿಚಾರ ಏನಿದೆಯಲ್ಲ, ಎಲ್ಲರಿಗೂ ಕೂಡ ದಂಗು ಬಡಿಸಿದೆ, ರಾಜ್ಯದ ಜನರನ್ನ ಭಯಕ್ಕೆ ದೂಡಿದೆ. ಯಾಕಂತಂದ್ರೆ ಈ ಇತ್ತೀಚೆಗೆ ಯುವಕ ಯುವತಿಯರಿಗೆ ನೋಡಿ, ಏನು ಅಂತಹ ದೊಡ್ಡ ವಯಸ್ಸೇನಿಲ್ಲ, ಈ 33 ವಯಸ್ಸು, ಈ ಚಿಕ್ಕ ಪುಟ್ಟ ವಯಸ್ಸಿಗೆ ಹೃದಯಾಘಾತ ಅನ್ನುವಂತ ಈ ದೊಡ್ಡ ಕಾಯಿಲೆಗಳು ಇದಕ್ಕಿದ್ದ ಹಾಗೆ ನಿಮ್ಮೆಲ್ಲರಿಂದ ಅವರು ಅಗಲುವಂತ ಈ ಪರಿಸ್ಥಿತಿಗಳು ಎದುರಾಗ್ತಾ ಇದೆಯಲ್ಲ. ಸೊ ಈ ಎಲ್ಲ ವಿಚಾರಗಳು ರಾಜ್ಯದ ಜನರನ್ನ ಭಯಕ್ಕೆ ದೂಡ್ತಾ ಇದೆ. ಸೊ ಹಾಗಾದ್ರೆ ರಾಕೇಶ್ ಪೂಜಾರಿ ಅವರಿಗೆ ಏನಾಗಿತ್ತು, ಈ ಹಿಂದೆ ಏನಾದ್ರೂ ಅವ್ರಿಗೆ ಈ ಹೃದಯದ ಸಂಬಂಧದ ಕಾಯಿಲೆಗಳು ಏನಾದ್ರೂ ಇತ್ತ, ಮತ್ತೆ ಅವ್ರೇನಾದ್ರೂ ನಿರ್ಲಕ್ಷ್ಯ ವಹಿಸಿದ್ರ, ಯಾಕೆ ಅವ್ರಿಗೆ ಈ ಸಮಸ್ಯೆ ಎದುರಾಯ್ತು, ಇದ್ದಕ್ಕಿದ್ದ ಹಾಗೆ ಪ್ರಾಣ ಹೋಗುವಂತ ಸಮಸ್ಯೆ ಆದ್ರೂ ಏನಿತ್ತು? ಹೃದಯಾಘಾತ ಸಮಸ್ಯೆ ಇದು ಕ್ರೂರತನದಿಂದ ಜನರನ್ನ ಇವತ್ತು ಪ್ರಾಣವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಯಾಕೆ? ಬನ್ನಿ, ರಾಕೇಶ್ ಪೂಜಾರಿ ಅವರ ಸಾವಿನ ಹಿಂದೆ ಇರುವಂತಹ ಕಥೆ ಏನು, ಅದರ ಜೊತೆಗೆ ಅವರು ನಡೆದು ಬಂದ ಹಾದಿ ಹೇಗಿತ್ತು, ಮತ್ತೆ ಅವರು ಒಂದು ಗ್ರಾಮದಿಂದ ಬೆಂಗಳೂರಿನವರೆಗೂ ಅವರು ನಡೆದುಕೊಂಡು ಬಂದಂತ ಹಾದಿ, ಮತ್ತೆ ಅವರ ಒಂದು ಈ ಸುದೀರ್ಘ ಜರ್ನಿ, ಮತ್ತೆ ಅವರ ಈ ಸಾಧನೆ, ಅವರಿಗೆ ಇಲ್ಲಿವರೆಗೂ ಯಾವೆಲ್ಲ ಅವಕಾಶಗಳು ಬಂದಿದ್ವು, ಮತ್ತೆ ಅವರು ಯಾವ ರೀತಿಯಾಗಿ ಅವಕಾಶವನ್ನ ಗಿಟ್ಟಿಸಿಕೊಂಡು ಇವತ್ತು ಇಲ್ಲಿವರೆಗೆ ಅಂತಂದ್ರೆ ಈ ಚಿಕ್ಕ ಸಮಯ, ಈ ಚಿಕ್ಕ ಜರ್ನಿಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಆಯ್ತು, ಇದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ಇಷ್ಟು ದಿನಗಳ ಕಾಲ ರಾಕೇಶ್ ಪೂಜಾರಿ ಅವರು ಅತ್ಯಂತ ದೊಡ್ಡ ಪ್ರೊಡಕ್ಷನ್ ಅಲ್ಲಿ ರೆಡಿ ಆಗ್ತಾ ಇರುವಂತಹ ಸಿನಿಮಾ ಕಾಂತಾರ ಪ್ರೀಕ್ವೆಲ್. ಈ ಸಿನಿಮಾದಲ್ಲಿ ಅವರಿಗೆ ಅವಕಾಶ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಆ ಒಂದು ಸಿನಿಮಾದಲ್ಲಿ ಅವರು ಮುಖ್ಯ ಪಾತ್ರದಲ್ಲಿ ಅವರು ನಟನೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೆ ವಹಿಸಿದ್ದಂತ ಆ ಶೂಟಿಂಗ್ ಕಂಪ್ಲೀಟ್ ಕೂಡ ಆಗಿದೆ. ಇಷ್ಟು ದಿನಗಳ ಕಾಲ ಆ ಶೂಟಿಂಗ್ ನಲ್ಲಿ ಅವರು ಬ್ಯುಸಿ ಆಗಿದ್ರು. ಆದ್ರೆ ನಿನ್ನೆ ಅವರು ತನ್ನ ಸ್ನೇಹಿತನ ಒಂದು ಮದುವೆಗೆ ಅವರು ಅಟೆಂಡ್ ಆಗಿರ್ತಾರೆ. ಅಂದ್ರೆ ಉಡುಪಿಯಲ್ಲಿ ಆ ಮದುವೆ ಇರುತ್ತೆ, ಉಡುಪಿಗೆ ಹೋಗಿ ಆ ಮದುವೆಗೆ ಅವರು ಅಟೆಂಡ್ ಮಾಡಿರ್ತಾರೆ. ಆದ್ರೆ ನಿನ್ನೆ ಮೆಹಂದಿ ಶಾಸ್ತ್ರ ಇರುತ್ತೆ. ಮೆಹಂದಿ ಶಾಸ್ತ್ರ ಅಂತ ಅಂದ್ರೆ ನಿಮಗ್ ಗೊತ್ತಿರತ್ತೆ, ಸಾಂಗು, ಡ್ಯಾನ್ಸು, ಸಖತ್ ಒಂದು ಮನರಂಜನೆ ಅಂತೂ ಇದ್ದೇ ಇರುತ್ತೆ. ಅದರಲ್ಲೂ ಅವರ ಎಲ್ಲಾ ಫ್ರೆಂಡ್ಸ್ಗಳು, ಎಲ್ಲಾ ಕುಚಿಕಗಳು ಅವರೆಲ್ಲ ಗೆಟ್ ಟುಗೆದರ್ ಆಗಿದ್ದಾರೆ ಅಂತಂದ್ರೆ ಅದರ ಮಜವೇ ಇನ್ನೊಂದಾಗಿರುತ್ತೆ ಅಲ್ವಾ. ಸೊ ಈ ಒಂದು ಖುಷಿಯ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ನೋಡ್ತಾನೆ ಅವರು ಪ್ರಾಣ ಬಿಟ್ಟಿರೋದು ಈ ಒಂದು ವಿಷಯ ಇದೆ ಅಲ್ಲ, ಇದೊಂದು ದುರಂತವೇ ಸರಿ ಅಂತ ಹೇಳಿ ರಾಜ್ಯದ ಜನ ಕಂಬನಿಯನ್ನ ಮಿಡಿತಿದ್ದಾರೆ. ಎಸ್, ನಿನ್ನೆ ಮೆಹಂದಿ ಶಾಸ್ತ್ರದಲ್ಲಿ ಅವರು ಪಾಲ್ಗೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಎದೆ ನೋವು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಎದೆ ಹಿಡ್ಕೊಂತ ಅವ್ರು ಹಂಗೆ ಕೆಳ ಕೂತ್ಕೊಂಡ್ ಬಿಡ್ತಾರೆ. ಸೊ ಇವ್ರಿಗೆ ಏನೋ ಒಂದ್ ಸ್ವಲ್ಪ, ಈಗ ಅಂತಂದ್ರೆ ಅತಿಯಾಗಿ ಡ್ಯಾನ್ಸ್ ಮಾಡಿದಾಗ, ಅತಿಯಾಗಿ ನಾವು ಖುಷಿಯಿಂದ ಇರುವಂತ ಸಂದರ್ಭದಲ್ಲಿ ಆಗ ಆ ರೀತಿಯಾದಂತ ಒಂದು ಸಣ್ಣ ಸಮಸ್ಯೆಗಳು ಆಗೋದು ಸಾಮಾನ್ಯ ಅಂತ ಹೇಳಿ ಏನ್ ಮಾಡ್ತಾರೆ, ಆತನಿಗೆ ಪ್ರಥಮ ಚಿಕಿತ್ಸೆಯನ್ನ ಕೊಡಲು ಮುಂದಾಗ್ತಾರೆ ರಾಕೇಶ್ ಪೂಜಾರಿ ಅವರಿಗೆ ಅವರ ಸ್ನೇಹಿತರು. ಆಗ ಎದೆ ತಿಕ್ಕೋದಾಗಿರ್ಬೋದು, ನೀರ್ ಕೊಡೋದಾಗಿರ್ಬೋದು, ಈ ರೀತಿಯಾಗಿ ಮಾಡ್ತಾರೆ. ಯಾರು ಕೂಡ ಗಾಬರಿಗೊಳಗಾಗಿರೋದಿಲ್ಲ, ಏನ್ ದೊಡ್ಡ ಸಮಸ್ಯೆ ಏನು ಆಗಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದ್ರೆ ರಾಕೇಶ್ ಪೂಜಾರಿ ಅದ್ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಿರೋದಿಲ್ಲ. ಆಗ ಅಲ್ಲಿರುವಂತ ಸ್ನೇಹಿತರು ಮತ್ತೆ ಸಂಬಂಧಿಕರು ಎಲ್ಲರೂ ಕೂಡ ಭಯಕ್ಕೊಳಗಾಗ್ತಾರೆ, ಏನಾಯ್ತು ಅಂತ ಹೇಳಿ. ಆಗ ಇಮಿಡಿಯೇಟ್ ಆಗಿ ಅವರು ಹಾಸ್ಪಿಟಲ್ಗೆ ರಾಕೇಶ್ ಪೂಜಾರಿ ಅವರನ್ನ
ದಾಖಲು ಮಾಡ್ತಾರೆ. ಆದ್ರೆ ಏನಾಗುತ್ತಂತಂದ್ರೆ ವೈದ್ಯರು ಮಧ್ಯರಾತ್ರಿ 1 ಗಂಟೆಗೆ ಅವರು ಅಸುನೀಗಿದ್ದಾರೆ, ಹೃದಯಾಘಾತದಿಂದ ಅಸುನೀಗಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾರೆ. ಅಂತಂದ್ರೆ ಕೆಲವರು ಹೇಳ್ತಾರೆ ಅವ್ರಿಗೆ ಲೋ ಬಿಪಿ ಆಗಿತ್ತು, ಲೋ ಬಿಪಿ ಕಾರಣದಿಂದ ಅವರು ಹೃದಯಾಘಾತಕ್ಕೆ ಒಳಗಾದ್ರು ಅಂತ ಕೂಡ ಮಾತಾಡ್ತಾರೆ. ಇನ್ ಕೆಲವರು ಹೇಳ್ತಾರೆ ಅವ್ರಿಗೆ ಹಲವು ದಿನಗಳಿಂದ ಎದೆ ನೋವಿತ್ತು, ಆದ್ರೆ ಅವರು ನಿರ್ಲಕ್ಷ್ಯ ಮಾಡಿದ್ರು, ಈ ಕಾರಣದಿಂದಾಗಿ ಇವತ್ತು ಅವ್ರಿಗೆ ಈ ಎದೆ ನೋವು ಹೃದಯಾಘಾತಕ್ಕೆ ಕಾರಣ ಆಯ್ತು ಅಂತನೂ ಕೂಡ ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈಗ ರಾಕೇಶ್ ಪೂಜಾರಿ ಅವರಿಗೆ ದೊಡ್ಡ ವಯಸ್ಸೇನಿಲ್ಲ, 33 ವಯಸ್ಸು. ಸಾಕಷ್ಟು ಸಾಧನೆಯನ್ನ ಮಾಡಬೇಕು ಅನ್ನೋ ಒಂದು ತುಟಿತ, ಮತ್ತೆ ಇನ್ನಷ್ಟು ಖ್ಯಾತಿಯನ್ನ ಗಳಿಸ್ಬೇಕು ಅನ್ನೋ ಒಂದು ಹಂಬಲ, ಮತ್ತೆ ರಾಜ್ಯದ ಜನರಿಗೆ ಮನರಂಜನೆಯನ್ನ ಕೊಡಬೇಕು, ಇನ್ನಷ್ಟು ಅವಕಾಶಗಳು ನನ್ನನ್ನು ಹುಡುಕಿಕೊಂಡು ಬರಬೇಕು, ಹಲವು ಪಾತ್ರಗಳಲ್ಲಿ ನಾನು ಕೂಡ ನಟನೆಯನ್ನ ಮಾಡಬೇಕು, ಹೀಗೆ ಸಾಲು ಸಾಲು ಅವ್ರಿಗೆ ಸಾಧನೆಯ ಹಂಬಲವೇ ಇತ್ತು ಅಂತಂದ್ರೂ ಕೂಡ ತಪ್ಪಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ವಿಧಿ ಆಟ ಈ ರೀತಿಯಾಗಿ ಅವ್ರಿಗೆ ದುರಂತ ಮಾಡಿರೋದು ಇದೊಂದು ರೀತಿ ರಾಜ್ಯದ ಜನರಿಗೆ ಶಾಕಿಗೆ ದೂಡಿದೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಒಟ್ಟಿನಲ್ಲಿ ಈ ರೀತಿಯಾಗಿ ರಾಕೇಶ್ ಪೂಜಾರಿ ಅವರು ಸಾವನ್ನಪ್ಪಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗ ನಾವು ಒಬ್ಬ ಕುಗ್ರಾಮದಿಂದ ಬಂದಿರುವಂತಹ ಯುವಕ ಬೆಂಗಳೂರಿನಂತ ಈ ದೊಡ್ಡ ಸಿಟಿಯಲ್ಲಿ ತಮ್ಮ ಜೀವನವನ್ನ ಕಟ್ಟಿಕೊಂಡು ಮತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಸಾಧನೆಯನ್ನ ಮಾಡಿರುವಂತಹ ಅವರ ಜರ್ನಿ ಹೇಗಿತ್ತು ನೋಡ್ತಾ ಹೋಗೋಣ. ವೀಕ್ಷಕರೇ, 33 ವರ್ಷದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಇವತ್ತು ಅವರು ಸಾವನ್ನಪ್ಪಿ ನಿಮ್ಮೆಲ್ಲರಿಂದ ಅವರು ಅಗಲಿದ್ದಾರೆ. ಚಿಕ್ಕ ವಯಸ್ಸಿಗೆ ಸಾಧನೆಯ ಗುರಿಯನ್ನ ಹಿಮ್ಮೆಟ್ಟಿದ್ದಂತ ರಾಕೇಶ್ ಪೂಜಾರಿ ಉಡುಪಿಯ ಕುಗ್ರಾಮದಿಂದ ಅವರು ಬೆಂಗಳೂರಿಗೆ ಬಂದಿದ್ರು. ಅವರು ಇಲ್ಲಿ ತಮ್ಮ ಜೀವನವನ್ನ ಕಟ್ಕೊಳ್ತಾ ಇದ್ರು. ಇನ್ನು ಅವರೇನು ದೊಡ್ಡ ಸೆಟಲ್ಡ್ ಅಂತೂ ಆಗಿರ್ಲಿಲ್ಲ, ಜೀವನವನ್ನ ಕಟ್ಟಿಕೊಳ್ಳೋ ಒಂದು ಹಂಬಲದಲ್ಲಿ ಅವ್ರು ಇನ್ನು ಇದ್ರು. ಚಿಕ್ಕ ಹುಡುಗ ಅವರು ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರು ಸಾವನ್ನಪ್ಪಿರೋದಿದೆ ಅಲ್ಲ, ಇದು ಎಲ್ಲರ ಕಂಬನಿಗೆ ಕಾರಣ ಆಗ್ತಾ ಇದೆ. ಕುಟುಂಬದಲ್ಲಿ ಮತ್ತು ಸ್ನೇಹಿತರ ಮುಂದೆ ಕಾಮಿಡಿ ಮಾಡ್ತಾ ಇದ್ರು. ಅಂತಂದ್ರೆ ಈಗ ಸಹಜವಾಗಿ ಅವ್ರಿಗೆ ಆ ಕಾಮಿಡಿ ಸೆನ್ಸ್ ಹೆಂಗ್ ಬಂತು ಅಂತ ನಾವು ಕೇಳಿದಾಗ, ಅವರು ಚಿಕ್ಕ ವಯಸ್ಸಿನಿಂದನೂ ಕೂಡ ಮನೆಯಲ್ಲಿ ಕಾಮಿಡಿ ಮಾಡ್ತಾ, ತುಂಟಾಟದಿಂದ ಅವ್ರು ಮನೆಯಲ್ಲಿರುವಂತ ಎಲ್ಲರನ್ನು ಕೂಡ ನಗಿಸ್ತಾ ಈ ರೀತಿಯಾಗಿ ಅವರು ಬಂದಿರುವಂತದ್ದು. ಮತ್ತೆ ಅವರ ಫ್ರೆಂಡ್ಸ್ ನಲ್ಲೂ ಕೂಡ ಇವರೇ ಒಬ್ರು ಕಾಮಿಡಿಯನ್ ಆಗಿದ್ರು, ತುಂಬಾ ಚೆನ್ನಾಗಿ ಎಲ್ಲರನ್ನು ಕೂಡ ನಗಿಸ್ಕೊಂಡು ಬರ್ತಿದ್ರು. ಸೊ ಈ ರೀತಿಯಾಗಿ ಅವ್ರಿಗೆ ಕಾಮಿಡಿ ಸೆನ್ಸ್ ಇತ್ತು. ಸೊ ಮುಂದೊಂದು ದಿನ ನಾನು ಅವ್ರಿಗೆ ನಟನೆ ಮಾಡುವ ಆಸಕ್ತಿ ಕೂಡ ಇತ್ತು, ಆದ್ರೆ ನಾನೊಬ್ಬ ಕಾಮಿಡಿಯನ್ ಆಗ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇರೋ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಈ ಬೆಂಗಳೂರು ಅಂತ ಒಂದು ದೊಡ್ಡ ಸಿಟಿಗೆ ಅವರು ಬರ್ತಾರೆ. ಆದ್ರೆ ಅವ್ರಿಗೆ ಬೆಂಗಳೂರಿಗೆ ಬಂದ ತಕ್ಷಣ ಎಲ್ಲ ಅವಕಾಶಗಳು ಸಿಕ್ಕಿರೋದಿಲ್ಲ. ಅದರಲ್ಲೂ ಇನ್ನೊಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಬೇಕು, ಅವ್ರಿಗೆ ಯಾವುದೇ ರೀತಿಯಾದಂತ ಗಾಡ್ ಫಾದರ್ ಇರಲಿಲ್ಲ, ಯಾರದೇ ಒಂದು ದೊಡ್ಡ ಹೈ ಇನ್ಫ್ಲೂಯೆನ್ಸ್ ನಿಂದ ಅವರು ಇವತ್ತು ಈ ದೊಡ್ಡ ದೊಡ್ಡ ರಿಯಾಲಿಟಿ ಶೋ ನಲ್ಲಿ ಆಗಿರ್ಬೋದು, ಮತ್ತೆ ದೊಡ್ಡ ದೊಡ್ಡ ಸೀರಿಯಲ್ ಅಲ್ಲಿ ಅವ್ರಿಗೆ ಆಕ್ಟ್ ಮಾಡ್ಲಿಕ್ಕೆ ಅವಕಾಶ ಸಿಕ್ತು ಅಂತ ಹೇಳಿ ಯಾರು ಕೂಡ ಅಂದ್ಕೊಳಕ್ ಆಗಂಗಿಲ್ಲ. ಯಾಕಂತಂದ್ರೆ ಅವರು ಅವಕಾಶಕ್ಕಾಗಿ ಅವರು ಕಾದ್ರು, ಮತ್ತೆ ಅವಕಾಶವನ್ನ ಹುಡುಕಿಕೊಂಡು ಹೋದ್ರು, ಅವಕಾಶ ಕೊನೆಗೂ ಸಿಕ್ತು. ಹೇಗೆ ಅಂತಂದ್ರೆ ಅವರು ಮೊದಲನೇದಾಗಿ ಅಟೆಂಡ್ ಮಾಡಿರುವಂತ ಆಡಿಷನ್ ಯಾವುದು ಅಂತಂದ್ರೆ ಈ ಕಾಮಿಡಿ ಕಿಲಾಡಿ ಸೀಸನ್ 2 ಅದಕ್ಕೆ ಅವರು ಅಟೆಂಡ್ ಮಾಡಿರ್ತಾರೆ. ಆದ್ರೆ ಅವ್ರಿಗೆ ಆ ಕ್ಷಣಕ್ಕೆ ಆ ಒಂದು ಆಡಿಷನ್ ಅಲ್ಲಿ ಅವರು ರಿಜೆಕ್ಟ್ ಆಗ್ತಾರೆ, ಸೆಲೆಕ್ಟ್ ಆಗೋದಿಲ್ಲ. ಬಟ್ ಅವ್ರೇ ನೋಡಿ, ನಾನು ರಿಜೆಕ್ಟ್ ಆಗ್ಬಿಟ್ಟೆ ಅಂತ ಹೇಳಿ ಅವರು ಡಿಮೋಟಿವೇಟ್ ಆಗೋದಿಲ್ಲ. ಬಟ್ ನಾನು ಮುಂದೊಂದು ದಿನ ನನಗೆ ಸಿಕ್ಕೇ ಸಿಗತ್ತೆ ಅನ್ನೋ ಆ ಒಂದು ಪ್ರೇ ಏನಿತ್ತಲ್ಲ, ಅದು ಅವ್ರಿಗೆ ಮುಂದೊಂದು ದಿನ ಅವ್ರಿಗೆ ಕೈ ಹಿಡಿತು ಅಂತಂದ್ರೂ ಕೂಡ ತಪ್ಪಿಲ್ಲ. ಹೇಗೆ ಅಂತಂದ್ರೆ ಅವರು ಹಿಟ್ಲರ್ ಕಲ್ಯಾಣ ಅನ್ನೋ ಒಂದು ಸೀರಿಯಲ್ ನಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಅಲ್ಲಿ ಅವ್ರಿಗೆ ಅವಕಾಶ ಸಿಗತ್ತೆ. ಅಲ್ಲಿಯೂ ಕೂಡ ನೀವು ಗಮನಿಸಿರ್ತಾರೆ, ಯಾರೆಲ್ಲ ಆ ಸೀರಿಯಲ್ ನ ನೋಡಿರ್ತಿರಲ್ಲ, ಸೊ ಅಲ್ಲಿ ಕೂಡ ಅವರು ಒಂದು ಕಾಮಿಡಿ ಗಿಮಿಕ್ ಮಾಡ್ತಾನೆ ಇರ್ತಾರೆ. ಅಲ್ಲಿರುವಂತ ಅಂತಂದ್ರೆ ಆ ಸೀರಿಯಲ್ ನಲ್ಲಿರುವಂತ ಸದಸ್ಯರನ್ನ ನಗಿಸ್ತಾ ಇರುವಂತದ್ದು, ಆ ರೀತಿಯಾದಂತ ಒಂದು ಕ್ಯಾರೆಕ್ಟರ್ ಅವ್ರದ್ದಾಗಿರತ್ತೆ. ಅಂತಂದ್ರೆ ಆಗಾಗ ಕಾಮಿಡಿ ಮಾಡ್ತಾ ಇರುವಂತಹ ಒಂದು ಕ್ಯಾರೆಕ್ಟರ್ ಇಲ್ಲಿ ರಾಕೇಶ್ ಪೂಜಾರಿ ಅವರಿಗೆ ಸಿಕ್ಕಿರತ್ತೆ. ತುಂಬಾ ಚೆನ್ನಾಗಿ ಆ ಒಂದು ಪಾತ್ರದಲ್ಲೂ ಅವರು ಕಾಣಿಸ್ಕೊಂಡಿರ್ತಾರೆ. ನಂತರ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನಲ್ಲ ಹುಡುಗ ಅಂತ ಹೇಳ್ಬಿಟ್ಟು ಚಾನಲ್ ನವರಿಂದಾನೆ, ಅಂತಂದ್ರೆ ಈ ಕಾಮಿಡಿ ಕಿಲಾಡಿ ಸೀಸನ್ 3 ಶುರುವಾಗ್ತಾ ಇರುವಂತ ಸಂದರ್ಭದಲ್ಲಿ ಚಾನಲ್ ಕಡೆಯಿಂದನೇ ರಾಕೇಶ್ ಪೂಜಾರಿ ಅವರಿಗೆ ಕರೆಯನ್ನ ಬರುತ್ತೆ. ನೀವು ಈ ಸೀಸನ್ 3ಗೆ ಸೆಲೆಕ್ಟ್ ಆಗಿದ್ರೆ ನೀವು ಬರ್ಬೇಕು ಅಂತ ಹೇಳಿ ಅವ್ರಿಗೆ ಕರೀತಾರಂತೆ. ನಂತರ ಅವರು ನಾನು ಕಾದಿರುವಂತ ಅವಕಾಶ ನನಗೆ ಇವಾಗ ಸಿಕ್ತು ಅಂತ ಹೇಳಿ ಕಾಮಿಡಿ ಕಿಲಾಡಿ ಸೀಸನ್ 3ಗೆ ಅವರು ಹೋಗಿ ಅಟೆಂಡ್ ಆಗ್ತಾರೆ. ಮತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಎಷ್ಟು ಚೆನ್ನಾಗಿ ಅವರು ಕಾಮಿಡಿಯನ್ನ ಮಾಡ್ತಾ ಇದ್ರು, ಎಷ್ಟು ಚೆನ್ನಾಗಿ ಆ ಶೋ ಅಲ್ಲಿ ಇದ್ರು ಅನ್ನೋದನ್ನ ನೀವು ನೋಡಿದಿರ. ಅದನ್ನ ಹೆಚ್ಚಾಗಿ ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆನೇ ಇಲ್ಲ. ಬಟ್ ಅದೃಷ್ಟ ನೋಡಿ, ಆ ಒಂದು ಕಾರ್ಯಕ್ರಮದಲ್ಲಿ ಅವರು ರಿಜೆಕ್ಟ್ ಆಗಿದ್ರು, ಬಟ್ ಅವರಿಂದಾನೇ ಆ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಆಹ್ವಾನ ಬರುತ್ತೆ, ಬುಲಾವ್ ಸಿಗುತ್ತೆ. ಮುಂದೊಂದು ದಿನ ಆ ಸೀಸನ್ 3 ಅಲ್ಲೇ ಅವ್ರು ಏನಾಗ್ತಾರೆ, ವಿನ್ನರ್ ಅಂತ ಹೇಳಿ ಆ ಒಂದು ಖ್ಯಾತಿಯನ್ನ ಪಡಿತಾರೆ, ವಿನ್ನರ್ ಆಗ್ತಾರೆ, ಟ್ರೋಫಿಯನ್ನ ಗೆಲ್ತಾರೆ. ಈ ಕಾಮಿಡಿ ಕಿಲಾಡಿ ಸೀಸನ್ 3 ಶೋನ ಗೆದ್ದ ನಂತರ ಮುಂದೆ ಅವರಿಗೆ ಹಲವು
ಆಫರ್ಗಳು ಸಿಗ್ತಾನೆ ಹೋಗುತ್ತೆ. ಹೇಗೆ ಅಂತಂದ್ರೆ ಮೊದಲೇದಾಗಿ ಅವರು ಹಿಟ್ಲರ್ ಕಲ್ಯಾಣ ಅನ್ನೋ ಒಂದು ಸೀರಿಯಲ್ ನಲ್ಲಿ ಮಿಂಚಿದ್ರು. ನಂತರ ಕಾಮಿಡಿ ಕಿಲಾಡಿ ಸೀಸನ್ 3 ಅಲ್ಲಿ ಅವರು ಶೋನ ಗೆಲ್ತಾರೆ. ಮುಂದೆ ಅವ್ರಿಗೆ ಈ ಕಾಂತಾರ ಪ್ರೀಕ್ವೆಲ್ ನಲ್ಲಿ ದೊಡ್ಡ ಸಿನಿಮಾ ನೋಡಿ, ದೊಡ್ಡ ಪ್ರಾಜೆಕ್ಟ್ ಅದು, ಆ ಸಿನಿಮಾದಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ. ಆ ಸಿನಿಮಾ ಮುಂದೊಂದಿನ ರಿಲೀಸ್ ಆದ್ಮೇಲೆ ನನಗೆ ಇನ್ನಷ್ಟು ಖ್ಯಾತಿ ಸಿಗ್ಬೋದು, ಇನ್ನಷ್ಟು ಅವಕಾಶಗಳು ಸಿಗ್ಬೋದು, ನನ್ನ ಲೈಫ್ ನ ನಾನು ಇನ್ನಷ್ಟು ಚೆನ್ನಾಗಿ ಸುಂದರಗೊಳಿಸ್ಕೊಳ್ಬಹುದು. ಅದರಲ್ಲೂ ಅವ್ರ ಮನೆಯಲ್ಲಿ ತಾಯಿ ಮತ್ತೆ ಸೋದರಿ ಇಬ್ಬರೇ ಇರ್ತಾರೆ. ಅವ್ರನ್ನ ಇನ್ನಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಕನಸನ್ನ ಹೆಚ್ಚಾಗಿ ಕಟ್ಕೊಂಡಿರ್ತಾರೆ ರಾಕೇಶ್ ಪೂಜಾರಿ. ಆದ್ರೆ ಏನ್ ಮಾಡ್ತೀರಾ ನೋಡಿ, ಆ ಸಿನಿಮಾದ ಏನ್ ಅವ್ರಿಗೆ ಪಾತ್ರ ಸಿಕ್ಕಿರತ್ತಲ್ಲ, ಪ್ರಮುಖ ಪಾತ್ರನೇ, ಯಾವ್ದೋ ಒಂದು ಚಿಕ್ಕ ಪುಟ್ಟ ಪಾತ್ರ ಅಂತೂ ಸಿಕ್ಕಿದ್ದಿಲ್ಲ ಅವ್ರಿಗೆ. ಪ್ರಮುಖ ಪಾತ್ರದಲ್ಲೇ ರಾಕೇಶ್ ಪೂಜಾರಿ ಮಿಂಚಿದಾರಂತೆ. ಅವರ ಪಾಲಿಗೆ ಏನ್ ಶೂಟಿಂಗ್ ಇತ್ತಲ್ಲ, ಆ ಶೂಟಿಂಗ್ ಅನ್ನ ಮುಗಿಸಿದಾರಂತೆ, ಕಂಪ್ಲೀಟ್ ಮಾಡಿದಾರಂತೆ. ಬಟ್ ಏನಂತಂದ್ರೆ ಮುಂದೆ ಏನಾದ್ರೂ ಪ್ಯಾಚ್ ವರ್ಕ್ ಅಂತ ಬಂದಾಗ ಕಾಂತಾರ ಸಿನಿಮಾ ತಂಡಕ್ಕೆ ಒಂದ್ ಸ್ವಲ್ಪ ಏನಾದ್ರೂ ಸಮಸ್ಯೆ ಆಗ್ಬೋದೇ ವಿನಃ ಮತ್ತೆ ರಾಕೇಶ್ ಪೂಜಾರಿಯಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಹೀಗೆ ನೋಡಿ, ಸಾಲು ಸಾಲು ಅವಕಾಶಗಳು ಸಿಗ್ತಾ ಇರುವಂತ ಸಂದರ್ಭದಲ್ಲಿ ಮತ್ತೆ ಈ ತುಳು ಸಿನಿಮಾದಿಂದಲೂ ಕೂಡ ಒಂದಿಷ್ಟು ಹಲವು ಅವಕಾಶಗಳು ಕೂಡ ಅವರಿಗೆ ಸಿಕ್ಕಿದ್ವಂತೆ. ಅವರು ಒಂದಿಷ್ಟು ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡ್ತಿದ್ರಂತೆ. ಇಂತಹ ಸುಂದರವಾದಂತಹ ಜರ್ನಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ದೇವರು ಅವರನ್ನ ಇಷ್ಟು ಬೇಗ ಕರೆಸಿಕೊಂಡಿರೋದು ಇದು ದುರಾದೃಷ್ಟವೇ ಸರಿ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಆದ್ರೆ ನಾವು ಈ ಚಿಕ್ಕ ವಯಸ್ಸು ಅಂತಂದ್ರೆ ಈ 33 ವಯಸ್ಸಿಗೆ ಹೃದಯಾಘಾತ ಸಮಸ್ಯೆಯಿಂದ ಅವರು ಸಾವನ್ನಪ್ಪಿದ್ರು ಅನ್ನೋ ಈ ವಿಚಾರ ಇದೆಯಲ್ಲ, ಇದರಿಂದ ನಾವು ಒಂದಿಷ್ಟು ಅನಲೈಸ್ ಮಾಡ್ಲೇಬೇಕು. ಯಾಕಾಗಿ ಈ ಸಮಸ್ಯೆ ಎದುರಾಗ್ತಾ ಇದೆ ಇತ್ತೀಚಿನ ಪೀಳಿಗೆಗೆ ಅಂತ ನೋಡಿದ್ರೆ, ಅತಿಯಾದ ಒತ್ತಡದ ಸಮಸ್ಯೆಗಳು, ಒತ್ತಡದ ಕೆಲಸಗಳು, ಮತ್ತೆ ಏನಾದ್ರೂ ಒಂದು ಚಿಕ್ಕ ಸಮಸ್ಯೆ ಆದ್ರೂ ಕೂಡ ಅದನ್ನ ದೊಡ್ಡದಾಗಿ ನೋಡುವಂತಹ ಇವತ್ತಿನ ಜನಗಳು, ಅಂತಂದ್ರೆ ಧೈರ್ಯ ತುಂಬಾ ಕಡಿಮೆ ಆಗ್ತಾ ಇದೆ ಅಂತಾನು ಕೂಡ ಹೇಳ್ಬೋದು. ಅದರಲ್ಲೂ ತುಂಬಾ ವರ್ಕ್ ಪ್ರೆಷರ್ ಅಂತ ಹೇಳ್ಬೋದು. ಸೊ ಈ ಎಲ್ಲ ಮತ್ತೆ ಅದರಲ್ಲೂ ಈ ಊಟ ಮತ್ತೆ ಅತಿಯಾಗಿ ಹೋಟೆಲ್ ನಲ್ಲೇ ಊಟವನ್ನ ಮಾಡುವಂಥದ್ದು, ಜೀವನ ಶೈಲಿ ಅನ್ನೋದು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾನೆ ಇದೆ. ಎಷ್ಟು ಲೈಫ್ ಮಾಡರ್ನೈಸ್ ಆಗ್ತಾ ಇದೆಯಲ್ಲ, ಅಷ್ಟೊಂದು ಜೀವನ ಶೈಲಿ ಚೇಂಜ್ ಆಗ್ತಾ ಇರೋ ಕಾರಣಕ್ಕಾಗಿ ಹೀಗಾಗಿ ಇಷ್ಟು ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನೋದು ಕೂಡ ಖಚಿತ ಅಂತ ಹೇಳ್ಬೋದು. ಅದರಲ್ಲೂ ಈಗ ನಾವು ಈ ತರದ ಸಂದರ್ಭದಲ್ಲಿ, ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ನಮ್ಮ ಒಂದು ಹೆಲ್ತ್ ಅನ್ನ ನಾವು ಹೇಗ್ ನೋಡ್ಕೊಳ್ಬೇಕು ಅಂತಂದ್ರೆ, ಆಗಾಗ ನೋಡಿ ಈ ರೀತಿ ಎದೆ ನೋವು ಸಮಸ್ಯೆ ಕಾಣಿಸ್ಕೊಂಡಾಗ ನಾವು ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗಿರೋದು ಅವಶ್ಯಕತೆವಾಗಿದೆ. ಅದರ ಜೊತೆಗೆ ಯಾವಾಗ ನಮ್ಗೆ ಏನಾದ್ರೂ ಈ ರೀತಿ ಎದೆ ನೋವು ಸಮಸ್ಯೆ ಆಗಿರ್ಬೋದು, ಅಥವಾ ಇದಕ್ಕಿದ್ದ ಹಾಗೆ ಬೆವರ್ತಾ ಇರುವಂತದ್ದು, ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ಕೊಳ್ತಾ ಇದೆ ಅಂತಂದಾಗ ಹೋಗಿ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗ್ಲೇಬೇಕು. ಆಸ್ಪತ್ರೆಗೆ ಹೋಗಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಲೇಬೇಕು. ನಾವೇ ವೈದ್ಯರು ಅಂತ ಹೇಳಿ ಅಂತಂದ್ರೆ ಆ ಕ್ಷಣಕ್ಕೆ ನಾವು ಮನೆಯಲ್ಲಿ ಏನೋ ಒಂದು ನಾಟಿ ಮದ್ದನ್ನ ನಾವು ನೋಡ್ತೀವಿ, ಬೇಡ ಅದೆಲ್ಲ. ಅಂತಂದ್ರೆ ನೀವು ಆ ಗೋಲ್ಡನ್ ಟೈಮ್ ನ ನೀವು ಹಾಳು ಮಾಡ್ಕೊಳ್ಬೇಡಿ ಅನ್ನೋದು ನಮ್ಮ ಒಂದು ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಆಶಯ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಂತ ಹೇಳ್ತಾ, ನಿಮ್ಮೆಲ್ಲರ ಆರೋಗ್ಯವನ್ನ ನೀವೇ ಕಾಯ್ದುಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಅವಶ್ಯಕತೆ ಇದೆ. ಯಾಕಂತಂದ್ರೆ ನಿಮ್ಮ ಮನೆಯವರಿಗೆ ನೀವು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಆಗಿರ್ತೀರಾ. ಸೊ ಹಾಗಾಗಿ ಯಾವುದಕ್ಕೂ ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸರಿಯಾಗಿ ನಿದ್ದೆ ಮಾಡಿ, ಸರಿಯಾಗಿ ಆಹಾರವನ್ನ ಸೇವಿಸಿ, ಮತ್ತೆ ಆ ರೀತಿಯಾದ ಯಾವುದೇ ಒಂದು ಸಮಸ್ಯೆ ಏನಾದ್ರೂ ಎದುರಾದ್ರೆ ಕೂಡಲೇ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ. ನಮಸ್ಕಾರ.